ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇದು ಶುಕ್ರವಾರ ಬೆಳಿಗ್ಗೆ ಟೈಮ್ ರೀ, 7 ಗಂಟೆ ಆಗೈತಿ. ಫಸ್ಟಿಗೆ ಏನೈತಲ್ಲ, ಬೀಟ್ರೂಟ್ ಮತ್ತು ಕ್ಯಾರೆಟ್ ಹಾಕಿಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕಂತೇಳಿ ನಾನು ಒಂದು ಸಣ್ಣ ಬೀಟ್ರೂಟ್ ಮತ್ತು ಒಂದು 2 ಕ್ಯಾರೆಟನ್ನು ಕಟ್ ಮಾಡಿ ಹಾಕಿದ್ದೀನಿ ರೀ. ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ರುಬ್ಕೊಂಡ್ಬಿಟ್ಟು ಸೋಸ್ಕೊಂಡು ಕುಡಿದ್ರೆ ಭಾಳ ಬೆಸ್ಟ್ನೂ ಆಗೋದ್ರಿ ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರಿ. ಅದಕ್ಕಂತ ನಾನು ಬಾದುಷಿಂದ ಅದನ್ನ ಬಿಟ್ಟಿದ್ದಾರೆ, ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ನನ್ನ ಮಗ ಇದ್ರೆ ಇಡುವ ಸ್ಟಾರ್ಟ್ ಮಾಡೋಣ ಯಾವ ರೀತಿ ನಡ್ಕೊತ ಹೋದರೆ ಅದಕ್ಕೆ ನಗು ಬಂತು. ಈಗ ಫಸ್ಟಿಗೆ ಬೀಟ್ರೂಟ್ ಜ್ಯೂಸನ್ನು ಸೋಸಾಕಿಟ್ಬಿಟ್ಟು ಇವತ್ತೇನೈತಲ್ರಿ, ಹೆಸರು ಬೇಳೆ ಮತ್ತು ಗೋಧಿ ರವೆ ಹಾಕಿಬಿಟ್ಟು ಹೊಸ ರೀತಿ ಒಳಗೆ ಒಂದು ರೆಸಿಪಿನ ಟ್ರೈ ಮಾಡಿದ್ದಾರೆ. ಭಾಳ ಮಸ್ತ್ ಬಂದಿತ್ತು. ಇದು ನೆಗಡಿ ಮತ್ತು ಜ್ವರ ಇದ್ದಾಗ ಈ ರೀತಿ ಮಾಡಿಕೊಂಡು ಊಟ ಮಾಡಿದ್ರೆ ಮಸ್ತ್ ಆಗ್ತೈತ್ರಿ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ. ನಾನೇನು ಮಾಡೀನಂದ್ರೆ 2 ಬಟ್ಲಷ್ಟು ಗೋಧಿ ರವೆ ಮತ್ತು 1 ಬಟ್ಲಷ್ಟು ಹೆಸರು ಬೇಳೆ, ಸ್ವಲ್ಪ ಉಪ್ಪು ಮತ್ತು ತುಪ್ಪನ ಹಾಕಿ ಜಾಸ್ತಿ ನೀರು ಹಾಕಿಬಿಟ್ಟು ಕುದಿಸಾಕಿಟ್ಟಿದ್ದೆ ರೀ. ಅಂದರೆ ಒಂದು 4 ಸೀಟಿ ತೊಗೊಂಡಿದ್ದೆ. ಜಾಸ್ತಿ ನೀರು ಹಾಕ್ಬೇಕ್ರಿ. ಅಂದ್ರೆ ನಾನು 2 ಬಟ್ಲ ಗೋಧಿ ರವೆ ಮತ್ತು 1 ಬಟ್ಲ ಹೆಸರು ಬೇಳೆಗೆ ಒಂದು 12 ಬಟ್ಲಷ್ಟು ನೀರು ಹಾಕಿದ್ದೆ ರೀ. ನೀರು ಹಾಕಿಬಿಟ್ಟು ಒಂದು 4 ವಿಷಲ ಕೂಗಿಸಿದ್ದೆ ರೀ. ಈಗ ಅದು ರೆಡಿ ಆಗೈತಿ. ಅಂದರೆ ಬೆಳಿಗ್ಗೆನೆ ಜಳಕಕ್ಕೆ ಹೋಗಿದ್ದ ಮುಂಚೆನೇ ಫಸ್ಟಿಗೆ ಅದನ್ನ ಕುದಿಸಾಕಿಟ್ಬಿಟ್ಟು ಹೋಗಿದ್ದೆ. ಈಗ ಅದು ವಿಷಲ್ ಬಿಟ್ಟಿತ್ತಲ್ರಿ. ಈಗ ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದಂತೇಳಿ ರೆಡಿ ಮಾಡ್ಕೊಳಕತ್ತಿದ್ದೀನಿ ನೋಡ್ರಿ. ಇದು ಅಂತೂ ಭಾಳ ಮಸ್ತ್ ಆಗ್ತೈತ್ರಿ. ಅಂದ್ರೆ ಸಣ್ಣ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತೈತ್ರಿ ಮತ್ತು ಆರೋಗ್ಯಕ್ಕಂತೂ ಭಾಳ ಬೆಸ್ಟ್ ನೋಡ್ರಿ. ಜ್ವರ ಮತ್ತು ನೆಗಡಿ ಇದ್ದಾಗ ಈ ರೀತಿ ಮಾಡ್ಕೊಂಡು ತಿಂದುಬಿಟ್ರೆ ಮಸ್ತ್ ಆಗ್ತೈತ್ರಿ ಮತ್ತು ಬಾಯಿ ರುಚಿನೂ ಬರ್ತೈತಿ ಮತ್ತು ಹೆವಿನೂ ಅನ್ಸಂಗಿಲ್ಲ ರೀ. ಈಗ ಒಗ್ಗರಣೆಗೆ ಏನೈತಲ್ಲ, 1-2 ಚಮಚ ಅಷ್ಟು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಸಾಸ್ವೆ, ಹಿಂಗೆ ಹಾಕ್ಬೇಕ್ರಿ. ಹಾಕಿಬಿಟ್ಟು ಸ್ವಲ್ಪ ಹುರ್ಕೋಬೇಕು. ಅಂದ್ರೆ ಕೆಂಪಗಾಗೋ ಮಟ್ಟ ಹುರ್ಕೋಬೇಕು. ಅಂದ್ರೆ ಲೈಟಾಗಿ ಕೆಂಪಗಾಗಬೇಕು. ಈಗ 1 ಚಮಚದಷ್ಟು ಕಡಲೆಬೇಳೆ ಮತ್ತು 1 ಚಮಚದಷ್ಟು ಉದ್ದಿನಬೇಳೆ ಮತ್ತು ಸ್ವಲ್ಪ ಸಾಸ್ವೆ ಮತ್ತು ಹಿಂಗೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ರೀ. ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕಿದ್ದೀನಿ. ಜೀರಿಗೆ ಮತ್ತು ಸ್ವಲ್ಪ ಹಿಂಗೆ ಹಾಕೊಂಡ್ಬಿಟ್ಟು ಕರಿಬೇವು ಸೊಪ್ಪು ರೀ ಮತ್ತು ಕ್ಯಾಪ್ಸಿಕಮ್ ಮತ್ತು ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ ಮತ್ತು ಕ್ಯಾರೆಟ್ ರೀ. ಬೀನ್ಸ್ ಮತ್ತು ಹಸಿ ಬಟಾಣಿ ಹಾಕಿಬಿಟ್ರೆ ಇನ್ನೂ ಮಸ್ತ್ ಆಗ್ತೈತ್ರಿ. ಬಟ್ ನನ್ನ ಕಡೆ ಇದ್ದಿದ್ದಿಲ್ಲ, ನಾನು ಹಾಕಿಲ್ಲ ರೀ. ಇದ್ಬಿಟ್ರೆ ಅದನ್ನೂ ಹಾಕ್ಬೇಕ್ರಿ, ಮಸ್ತ್ ಆಗ್ತೈತಿ. ಈಗ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್, ಸ್ವಲ್ಪ ಮೆಣಸಿನ್ಕಾಯಿ ರೀ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಹುರ್ಕೋಬೇಕಾಗುತ್ತೆ. ಮೆಣಸಿನ್ಕಾಯಿ ಹಾಕೋಕ್ಕೆ ನೆನಪನೇ ಆಗಿತ್ತಿಲ್ಲ ರೀ. ಮತ್ತು ಕಟ್ ಮಾಡಿಬಿಟ್ಟು ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕ್ರಿ. ಅಂದರೆ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ನೆಗಡಿ ಇದ್ರೆ ಅದನ್ನು ಸ್ವಲ್ಪ ಚಲೋ ಆಗ್ತೈತ್ರಿ. ಅದಕ್ಕಂತ ನಾನು 1-2 ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಜಾಸ್ತಿನೇ ಹಾಕಿಬಿಟ್ಟು ಅಂದರೆ ಕುಟ್ಬಿಟ್ಟು ಹಾಕಿದ್ದೀನಿ ರೀ. ಹಾಕಿ ಸ್ವಲ್ಪ ಹುರ್ಕೋಬೇಕ್ರಿ. ಅಂದರೆ 1 ನಿಮಿಷ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಅದಕ್ಕೆ 1-2 ಟೊಮೆಟೊನ ಕಟ್ ಮಾಡಿ ಹಾಕಿದ್ದೀನಿ ರೀ. ಟೊಮೆಟೊ ಇಷ್ಟ ಇದ್ರೆ ಹಾಕ್ಬೋದು, ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ಪು ಮಾಡ್ಬೋದು ರೀ. ಬಟ್ ಹಾಕಿಬಿಟ್ರೆ ಚಲೋ ಆಗ್ತೈತಿ. ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ಟೊಮೆಟೊ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕ್ರಿ. ಟೊಮೆಟೊ ಮೆತ್ತಗಾದ್ಮೇಲೆ ಏನು ಕುದಿಸಿಟ್ಟಿದ್ದೀವಲ್ಲ ರೀ, 2 ಬಟ್ಲ ಗೋಧಿ ರವೆ ರೀ ಮತ್ತು 1 ಬಟ್ಲಷ್ಟು ಹೆಸರು ಬೇಳೆ ರೀ. ಹೆಸರು ಬೇಳೆ ಆದರೂ ಹಾಕ್ಬೋದು, ತೊಗರಿ ಬೇಳೆ ಆದರೂ ಹಾಕ್ಬೋದು. ಬಟ್ ನಾನಿಲ್ಲಿ ಹೆಸರು ಬೇಳೆ ಹಾಕಿದ್ದೀನಿ ರೀ. ಅದು ತೋರ್ಸಾಕ ನೆನಪಾಗಿಲ್ಲ. ಅಂದ್ರೆ ಫಸ್ಟಿಗೆ ಕುದ್ಸಾಕ ಇಟ್ಬಿಟ್ಟು ಹೋಗಿದ್ದೆ ರೀ. ಬಂದು ಕೂಡಲೇ ಇಡುವ ಮಾಡಮ್ದಾಗ ಅನ್ನಿಸ್ತು ಫಸ್ಟ್ ತೋರಿಸ್ಬೇಕಿತ್ತು. ಅಂದ್ರೆ ನಾನು ಏನೇನು ಕುದ್ಸಾಕಿಟ್ಟೀನಿ ಅಂತೇಳಿ 2 ಬಟ್ಲ ಗೋಧಿ ರವೆ ರೀ, ಅಂದ್ರೆ ಬನ್ಸಿ ರವೆ ಮತ್ತು 1 ಬಟ್ಲಷ್ಟು ಹೆಸರು ಬೇಳೆ ರೀ ಹಾಕಿಬಿಟ್ಟು ಬೆನ್ಸ್ಕೊಂಡಿದ್ದು. ಈಗ ಎಲ್ಲ ಒಗ್ಗರಣೆ ರೆಡಿ ಆದಮೇಲೆ ಅದನ್ನ ಹಾಕಿಬಿಡ್ಬೇಕ್ರಿ. ಚಲೋತ್ನೇ ಮಿಕ್ಸ್ ಮಾಡಿಬಿಟ್ಟು ಹಾಕಿಬಿಟ್ರಾಯ್ತು. ಈ ರೀತಿ ಆಕೈತೆ ನೋಡಿರಿ. ಭಾಳ ಮಸ್ತ್ ಆಗ್ತೈತ್ರಿ ಮತ್ತು ಟೇಸ್ಟ್ನೂ ಆಗ್ತೈತಿ. ಸಣ್ಣ ಮಕ್ಕಳಿಗಂತೂ ಈ ರೀತಿ ಮಾಡಿಕೊಟ್ರೆ ಖಂಡಿತ ಇಷ್ಟ ಆಗ್ತೈತಿ. ನನಗೂ ಅನ್ನಿಸ್ತು ಫಸ್ಟಿಗೆ ನನ್ನ ಮಕ್ಕಳು ಇಷ್ಟಪಡ್ತಾರೋ ಇಲ್ಲಂತೇಳಿ. ಭಾಳ ಇಷ್ಟ ಆಯ್ತು ರೀ. ಮನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಧ್ಯಾಹ್ನ ಇದನ್ನೇ ತಿಂದ ಅಂದರೆ ಸ್ವಲ್ಪ ಓದಿತ್ತಲ್ಲ, ಇದನ್ನೇ ತಿಂದ, ಅಷ್ಟು ಇಷ್ಟ ಆಗಿತ್ತು. ಈಗ 1 ಚಮಚದಷ್ಟು ಕಾಳು ಮೆಣಸಿನ ಪುಡಿ ರೀ, 1 ಚಮಚದಷ್ಟು ಜೀರಿಗೆ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ ರೀ. ಈಗ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ ರೀ. ಕಂಪಲ್ಸರಿ ಕಾಳು ಮೆಣಸಿನ ಪುಡಿ ಹಾಕಿಬಿಟ್ರೆ ಅದು ಚಲೋ ಆಗ್ತೈತೆ ರೀ. ಗಂಟ್ಲಕ್ಕೆ ಅಂದ್ರೆ ನೆಗಡಿ ಅದು ಬಂದಾಗ ನಮ್ಮ ಮನೆಯೊಳಗೆ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಮನುಗೆ ನೆಗಡಿ ಬಂದಿತ್ತಲ್ರಿ, ನೆಗಡಿ ಜ್ವರ ಇತ್ತಂತೇಳಿ ನಾನು ಈ ರೀತಿ ಮಾಡಿದ್ದು. ಉಪ್ಪಿಟ್ಟು ಮಾಡಿಕೊಟ್ರೆ ಅಷ್ಟು ಅದು ತಿನ್ನೋಕೆ ಒಲ್ಲ ಅನ್ನಿಸ್ತೈತಲ್ರಿ ಆರಾಮಿಲ್ದಾಗ. ಅದಕ್ಕಂತ ಈ ರೀತಿ ಟ್ರೈ ಮಾಡ್ಬೇಕಂತೇಳಿ ನಾನು ಮಾಡಿದ್ದು. ಬಟ್ ಎಲ್ಲರಿಗೂ ಇಷ್ಟ ಆಯಿತು ನಮ್ಮ ಮನೆಯೊಳಗೆ ರೀ. ಸ್ವಲ್ಪ ಮ್ಯಾಲೆ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಮಸ್ತ್ ಆಗ್ತೈತ್ರಿ. ಈಗ ಲಾಸ್ಟಿಗೆ ಏನೈತಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಇದು
ರೆಡಿ ಆಗುತ್ತೆ ನೋಡಿರಿ. ಇದಕ್ಕೆ ಹೆಸರು ಏನು ಇಡಬೇಕಂತ ನನಗೆ ಗೊತ್ತಿಲ್ಲ, ಬಟ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ರೀ. ಮತ್ತು ಮಸ್ತ್ನೂ ಆಗಿತ್ತು. ತಾನು ಡಬ್ಬಿಗೂ ಇದನ್ನೇ ಕಟ್ಕೊಂಡು ಹೋದ್ಲು. ಬೀಟ್ರೂಟ್ ಜ್ಯೂಸು ಮಾಡಿ ಇಟ್ಟಿದ್ದೆಲ್ಲರೂ ಅದನ್ನು ಕುಡಿಬೇಕಂತ ಗ್ಲಾಸಿಗೆ ಹಾಕ್ಕೊಂಡಿದ್ದೀನಿ. ಇದನ್ನ ಹಾಕೊಂಡ್ಬಿಟ್ಟು ಮ್ಯಾಲೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಖಾರ ಬುಂದಿ ಇದ್ರೆ ಅದನ್ನು ಹಾಕ್ಕೊಂಡು ತಿನ್ಬೇಕು ರೀ. ಅಂದರೆ ನೆಗಡಿಯೋದು ಇಲ್ಲಾರ್ದಾಗ ಮ್ಯಾಲೆ ಸ್ವಲ್ಪ ಖಾರ ಬುಂದಿ ಹಾಕ್ಕೊಂಡು ತಿಂದ್ರೆ ಮಸ್ತ್ ಆಗ್ತೈತಿ. ಇಲ್ಲ ಸೇವ್ ಹಾಕ್ಕೊಂಡು ತಿಂದ್ರು ಟೇಸ್ಟ್ ಆಗ್ತೈತ್ರಿ. ನಿಮ್ಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಅಂದರೆ ಸ್ವಲ್ಪ ನೆಗಡಿ ಅದು ಬಂದಾಗ ಈ ರೀತಿ ಮಾಡಿಬಿಟ್ರೆ ಇಷ್ಟ ಆಗ್ತೈತಿ. ಈಗಂತೂ ಎಲ್ಲರಿಗೂ ನೆಗಡಿ ಜ್ವರ ಅಂತೂ ಸ್ಟಾರ್ಟ್ ಆಗೈತಲ್ರಿ. ಅವಾಗ ಈ ರೀತಿ ಮಾಡಿ ತಿಂದರೆ ಆರೋಗ್ಯಕ್ಕೂ ಚಲೋ ಮತ್ತು ಡೈಜೆಷನ್ಗೂ ಹೆಲ್ಪ್ ಆಗೋದ್ರಿ. ಈಗ ತನು ಇದ್ರೆ ನಾಷ್ಟ ಮಾಡಿಬಿಟ್ಟು ಡಬ್ಬಿ ಕಟ್ಕೊಂಡು ಕಾಲೇಜ್ಗೆ ಹೊಂಟಾರಿ. ನಾನು ಫಸ್ಟಿಗೆ ಜ್ಯೂಸ್ ಕುಡಿದ್ಬಿಟ್ಟು ಒಂದು 15-20 ನಿಮಿಷ ಬಿಟ್ಟು ನಾಷ್ಟ ಮಾಡ್ತೀನಿ ರೀ. ಈಗ ಜ್ಯೂಸ್ ಕುಡಿದ್ಬಿಟ್ಟು ನಾಷ್ಟ ಮಾಡಿ ಅರ್ಬಿ ತೊಳೆದು ಹಾಕಾಕತ್ತೀನಿ ನೋಡಿರಿ. ಹೆಣ್ಮಕ್ಳಿಗೆ ಹೆಂಗೆ ಗೊತ್ತಂದ್ರೆ ಎಲ್ಲ ಕೆಲಸ ಬಿಟ್ರೂ ಅರ್ಬಿ ಭಾಂಡೆ ಅಂತೂ ಬಿಡೋದೇ ಇಲ್ಲ. ಅದೇನೋ ಅಂತಾರಲ್ಲ, ಗಂಟು ಹಾಕ್ಕೊಂಡಂಗೆ ಆಗಿಬಿಟ್ಟಿರ್ತೈತಿ ಬಟ್ಟೆ ಭಾಂಡೆ ಮಾಡೋದು. ಈಗ ಫಸ್ಟಿಗೆ ಅರ್ಬಿ ತೊಳೆದು ಹಾಕಿಬಿಟ್ಟು ಭಾಂಡೆ ತೊಳೆದ್ಬಿಟ್ಟು ಅಡುಗೆನೂ ಮಾಡ್ಬೇಕ್ರಿ ಮಧ್ಯಾಹ್ನ. ಅದಕ್ಕಂತೇಳಿ ಫಸ್ಟಿಗೆ ಅರ್ಬಿ ಎಲ್ಲ ತೊಳೆದು ಹಾಕಾಕತ್ತೀನಿ ನೋಡಿರಿ. ನನಗಂತೂ ಅರ್ಬಿ ತೊಳೆಯೋದು ಬೇಸರ ಭಾಳ ಆಗುತ್ತೆ, ಬಟ್ ತೊಳಿಲೇಬೇಕಲ್ರಿ. ಬೇಸರ ಆದ್ರೂ ಅದಂತೂ ಬಿಡಾಕೆ ಬರಲ್ಲ. ಇನ್ನು ನೆಗಡಿ ಐತಿ, ವಯಸ್ಸು ಕೂಡ ಮುಂದಾಗ ಸ್ವಲ್ಪ ತ್ರಾಸು ಅನ್ಸಾಕತ್ತೈತಿ. ಅಂದ್ರೆ ನೆಗಡಿ ಇತ್ತಂದ್ರೆ ಹಂಗೆ ಆಗ್ತೈತಲ್ರಿ. ಅದೇನೋ ಅಂತಾರಲ್ಲ, ಗಾದೆ ಐತಿ, ನೆಗಡಿ ಜಡ್ಡಲ್ಲಂತ ಬುಗುಡಿ ವಸ್ತಲ್ಲಂತ. ಆ ಥರ ನಮ್ಮ ಅಜ್ಜಿ ಅದು ಅಂತಿದ್ರು. ಈಗ ಅರ್ಬಿ ತೊಳೆದು ಹಾಕಿಬಿಟ್ಟು ಬಾಂಡೆ ತೊಳ್ಯಾಕತ್ತೀನಿ ನೋಡಿರಿ. ಬಾಂಡೆ ಅಷ್ಟು ತೊಳೆದ್ಬಿಟ್ಟು ಅಡುಗೆ ಮಾಡಿಬಿಟ್ರೆ ನಿವಾಂತ ಆಗುತ್ತೆ. ಈಗ ಬಾಂಡೆ ಎಲ್ಲ ತೊಳೆದ್ಬಿಟ್ಟು ಮಿಲೆಟ್ ಲಡ್ಡು ಮಾಡೋಣಂತ ರೆಡಿ ಮಾಡ್ಕೊಂಡಿದ್ದೀನಿ ರೀ. ಫಸ್ಟಿಗೆ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಮಿಲೆಟ್ ಲಡ್ಡು ಮಾಡ್ಬೇಕು ರೀ. ಟೈಮ್ 12 ಗಂಟೆ ಆಗೈತಿ, ಬಟ್ ನನಗೆ ಚಹಾ ಕುಡಿಬೇಕಂತ ಅನ್ನಿಸ್ತಾ ಸ್ವಲ್ಪ ಶುಂಠಿ ಮತ್ತು ಮೆಣಸು ಮತ್ತು ತುಳಸಿ ಹಾಕಿಬಿಟ್ಟು ಚಹಾ ಮಾಡ್ಕೊಂಡಿದ್ರಿ. ಫಸ್ಟಿಗೆ ಚಹಾ ಕುಡಿದ್ಬಿಟ್ಟು ಆಮೇಲೆ ಮಿಲೆಟ್ ಲಡ್ಡು ಮಾಡ್ಬೇಕಂತ ರೀ. ಅಂದರೆ ಎಲ್ಲ ಕಾಳುಗಳು ಹಿಟ್ಟಿರ್ತೈತಲ್ರಿ, ಅದಕ್ಕೆ ಸ್ವಲ್ಪ ಬೆಲ್ಲ ತುಪ್ಪ ಹಾಕಿಬಿಟ್ಟು ಉಂಡೆ ಕಟ್ಕೋಬೇಕಂತ ರೀ. ಈ ರೀತಿ ಉಂಡೆ ಮಾಡಿಕೊಡೋದು ಆರೋಗ್ಯಕ್ಕೆ ಬೆಸ್ಟ್ ರೀ. ಬಟ್ ಮಕ್ಕಳು ಇಷ್ಟಪಡ್ತಾರೋ ಇಲ್ಲ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಾಕತ್ತಿದ್ದು. ಯಾಕಂದ್ರೆ ಇದು ಮಿಲೆಟ್ ಹಿಟ್ಟು ಏನೈತಲ್ರಿ, ನಮ್ಮ ತಂಗಿ ಮಗಳಿಗೆ ಕೊಟ್ಟಿದ್ರಂತ ಅಂಗನವಾಡಿ ಒಳಗೆ. ಅದಕ್ಕೆ ನೀನು ಮಾಡ್ತೇನೆ ನೋಡಕ್ಕ ಅಂತ ನನಗೊಂದು ಸ್ವಲ್ಪ ಕೊಟ್ಟಿದ್ಲು. ಬಟ್ ನೋಡೋಣ ಟ್ರೈ ಮಾಡೋಣ ಹೆಂಗೆ ಬರ್ತೈತೆ ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡಾಕತ್ತಿದ್ರಿ. ಅಂದರೆ ಅಂಗನವಾಡಿ ಒಳಗೆ ಸಣ್ಣ ಮಕ್ಕಳಿಗೆಲ್ಲ ಕೊಡ್ತಾರಲ್ರಿ, ಅದು ಪ್ರೋಟೀನ್ ಇರ್ತೈತೆ ಅದ್ರೊಳಗೆ, ಎಲ್ಲ ಕಾಳು ಹಿಟ್ಟು ಇರ್ತೈತಲ್ಲ. ಹೀಗಾಗಿ ಅದಕ್ಕೆ ಫಸ್ಟಿಗೆ ಏನು ಮಾಡೀನಿ ನಾನು ಮಿಲೆಟ್ ಲಡ್ಡು ಮಾಡಾಕ್ರಿ 1-2-3 ಚಮಚದಷ್ಟು ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂತೇಳಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಾಕತ್ತಿದ್ದು. ಬಟ್ ಚಲೋ ಬಂದಿದ್ದು ರೀ. ಆದರೆ ಒಂದು ಮಿಸ್ಟೇಕ್ ಮಾಡಿದೆ ಅಂತ ನನಗೆ ಅನ್ನಿಸ್ತು ಲಾಸ್ಟಿಗೆ. ಈಗ ಸ್ವಲ್ಪ ತುಪ್ಪ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಅಂದರೆ 1-2 ನಿಮಿಷ ಬಿಸಿ ಮಾಡ್ಕೋಬೇಕು, ಜಾಸ್ತಿ ಏನು ಬಿಸಿ ಮಾಡ್ಕೋದು ಅವಶ್ಯಕತೆ ಇಲ್ಲ ರೀ. ಯಾಕಂದ್ರೆ ಅದು ಆಲ್ರೆಡಿನೇ ಹುರಿದ್ಬಿಟ್ಟು ಪುಡಿ ಮಾಡಿರ್ತಾರಲ್ರಿ, ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೆ ನಾನು. ಇದಕ್ಕೆ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಬೆಲ್ಲನ ಕರಗಿಸ್ಬಿಟ್ಟು ಹಾಕಬೇಕ್ರಿ. ಈಗ 2 ನಿಮಿಷ ಈ ರೀತಿ ಸಣ್ಣ ಉರಿ ಒಳಗೆ ಬಿಸಿ ಮಾಡ್ಕೋಬೇಕ್ರಿ. ಈಗ ಬಿಸಿ ಮಾಡಿಬಿಟ್ಟು ಸೈಡಿಗೆ ಎತ್ತಿ ಇಟ್ಟಿದ್ದೀನಿ. ಈಗ ಬೆಲ್ಲದ ಪಾಕ ಮಾಡಬೇಕಲ್ರಿ, ಅದು ಅದಕ್ಕೆ ಹಾಕಿ ಕಟ್ಟಾಕಿ ಬರ್ತೈತಿ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ರೀ ನಾನು. ಮತ್ತು ಇದಕ್ಕೆ ಸ್ವಲ್ಪ ಜಾಗ್ರಿನೂ ಅಂತಾರೆ, ಇದಕ್ಕೆ ನಾವು ಬೆಲ್ಲ ಅಂತೀವಿ. ಒಬ್ಬೊಬ್ಬರು ಜಾಗ್ರಿ ಅಂತಾರೋ. ಅಂದರೆ ಅದು ಏನಂತಾರೆ, ಕಪ್ಪು ಇರ್ತೈತಲ್ರಿ, ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ನನ್ನ ಮಗನಿಗಂತೂ ಒಂಚೂರು ಇಷ್ಟ ಆಗಲಿಲ್ಲ ರೀ. ಯಾಕಂದ್ರೆ ಅದು ಉಂಡೆ ಕಪ್ಪಾಗ್ಯಾವಂತೆ ತಿನ್ನೋಕೆ ಹೋಗಲಿಲ್ಲವ. ಈಗ 1 ಬಟ್ಲಷ್ಟು ಅದು ಜಾಗ್ರಿ ಹಾಕಿಬಿಟ್ಟು ಅಂದರೆ ಬೆಲ್ಲ ಹಾಕಿಬಿಟ್ಟು ಕರಗಿಸೋಕೆ ಇಟ್ಟಿದ್ದೀನಿ ನೋಡಿರಿ. ಅಂದ್ರೆ ಪೂರ್ತಿಯಾಗಿ ಕರಗಿಸ್ಬಿಟ್ಟು ಅದನ್ನು ಹಿಟ್ಟು ಬಿಸಿ ಮಾಡಿ ಇಟ್ಟಿರ್ತೀವಲ್ರಿ ಅದಕ್ಕೆ ಹಾಕಬೇಕು. ಅಂದರೆ ಅದಕ್ಕೆ ರುಚಿ ತಕ್ಕಷ್ಟು ಹಾಕಬೇಕ್ರಿ. ಅದು ಆಲ್ರೆಡಿ ಸ್ವಲ್ಪ ಸ್ವೀಟ್ ಇರ್ತೈತೆ ರೀ, ಅದಕ್ಕೆ ಬೆಲ್ಲನೂ ಮಿಕ್ಸ್ ಮಾಡಿರ್ತಾರೆ. ನಾವು ಸಣ್ಣವರಿದ್ದಾಗ ಅಂದ್ರೆ ಅಂಗನವಾಡಿ ಒಳಗೆ ಕೊಡ್ತಿರಲ್ರಿ, ಅದಕ್ಕೆ ನಾವು ಸುಗುಡಿ ಅಂತಿದ್ವಿ. ಈಗ ಅದಕ್ಕೆ ಮಿಲೆಟ್ ಹಿಟ್ಟು ಅಂತಾರಲ್ರಿ, ಎಲ್ಲ ಕಾಳುಗಳು ಮಿಕ್ಸ್ ಮಾಡಿ ಅದು ಹಿಟ್ಟು ರೆಡಿ ಮಾಡಿರ್ತಾರೆ. ಅದಕ್ಕೆ ಸ್ವಲ್ಪ ಬೆಲ್ಲನೂ ಹಾಕಿರ್ತಾರೆ. ಈಗ ನಾನು ಸ್ವಲ್ಪ ಎಳ್ಳು ಹುರ್ಕೊಳಕತ್ತೀನಿ ನೋಡಿರಿ. ಎಳ್ಳು ಹಾಕಿಬಿಟ್ರೆ ಸ್ವಲ್ಪ ಜಾಸ್ತಿ ಟೇಸ್ಟ್ ಆಗುತ್ತೆ ಅಂತೇಳಿ ಮತ್ತು ನೋಡೋಕ್ಕೂ ಚಲೋ ಅನ್ನಿಸ್ತೈತೆ ಅಂತೇಳಿ ಒಂದು ಸಣ್ಣ ಬಟ್ಲಷ್ಟು ಎಳ್ಳನ್ನು ಬಿಸಿ ಮಾಡಿ ಇಟ್ಟಿದ್ದೀನಿ. ಇಲ್ಲೇನು ಫಸ್ಟಿಗೆ ಮಿಲೆಟ್ ಹಿಟ್ಟನ್ನು ಬಿಸಿ ಮಾಡಿ ಇಟ್ಟಿದ್ದೆ ಅಲ್ರಿ, ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲದ ಪಾಕನ ಹಾಕ್ತೀನಿ. ಫಸ್ಟಿಗೆ ಸ್ವಲ್ಪ ಹಾಕ್ತಿದ್ರೆ ಸ್ವೀಟ್ ಕಮ್ಮಿ ಅನ್ಸಿದ್ರೆ ಮತ್ತಷ್ಟು ಹಾಕಕ್ಕೆ ಬರ್ತೈತಿ. ಬಟ್ ಜಾಸ್ತಿ ಸ್ವೀಟ್ ಆಗಿಬಿಟ್ಟಂದ್ರೆ ತಿನ್ನೋಕೆ ಹೋಗಂಗಿಲ್ಲ ರೀ. ಅದಕ್ಕಂತ ಫಸ್ಟಿಗೆ ಸ್ವಲ್ಪ ಹಾಕಿದ್ದು. ಆಲ್ರೆಡಿ ಇದಕ್ಕೆ ಬೆಲ್ಲನ ಮಿಕ್ಸ್ ಮಾಡಿರ್ತಾರಲ್ರಿ, ಅದಕ್ಕೆ ಸ್ವಲ್ಪ ಹಾಕಿದ್ದು. ಹಾಕಿಬಿಟ್ಟು ಚಮಚಲ್ಲೇ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ರೀ. ಯಾಕಂದರೆ ಬಿಸಿ ಇತ್ತಲ್ಲ, ಹೀಗಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಕೈಲಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತಂತೇಳಿ ಸ್ವಲ್ಪ ಅದು ಎತ್ತಿ ಇಟ್ಟಾರೆ ಪಾಕ ಮಾಡಿದ್ದು. ಯಾಕಂದರೆ ಜಾಸ್ತಿ ಆಗ್ಬೋದಂತ ಅನ್ನಿಸ್ತು ನನಗೆ.
ಅದು ಆಲ್ರೆಡಿ ಸ್ವೀಟ್ ಇತ್ತಲ್ರಿ, ಅದಕ್ಕಂತ ಸ್ವಲ್ಪ ಹಾಕಿದ್ದೆ. ಕೈಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಉಂಡೆ ಕಟ್ಟಬೇಕಂದೆ ರೀ, ಬಟ್ ಅದು ಸರಿಯಾಗಿ ಉಂಡೆ ಆಗಲಿಲ್ಲ. ಮಿಕ್ಸರ್ಗೆ ಹಾಕಿಬಿಟ್ರೆ ಚಲೋ ಆಗುತ್ತೆ ಅಂದರೆ ಎಲ್ಲ ಕಡೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತೇಳಿ ನಾನು ಮಿಕ್ಸರ್ಗೆ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಐತಂತ ಈ ರೀತಿ ಮಾಡಾಕತ್ತಿದ್ದು ನೋಡಿರಿ. 1 ಚಮಚದಷ್ಟು ತುಪ್ಪ ಮತ್ತು ಅದು ಬೆಲ್ಲದ ಪಾಕ ಮತ್ತು ಅದು ಮಿಲೆಟ್ ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳಕತ್ತಿದ್ದು ನೋಡಿರಿ. ಮಿಕ್ಸರ್ಗಾದರೆ ಜಸ್ಟ್ ಒಂದು 30 ಸೆಕೆಂಡ್ ಒಳಗಡೆ ಅದು ಎಲ್ಲ ನೀಟಾಗಿ ಮಿಕ್ಸ್ ಆಗ್ಬಿಡ್ತೈತ್ರಿ. ಕೈಲಿ ಆದರೆ ಭಾಳ ತನಕ ಆಗುತ್ತಲ್ಲ, ಅದಕ್ಕಂತ ಸ್ವಲ್ಪ ತಿಂದು ನೋಡಿದೆ ರೀ, ಸ್ವೀಟ ಕರೆಕ್ಟಾಗಿತ್ತು. ಅದಕ್ಕಂತ ಬೆಲ್ಲದ ಅದು ಪಾಕನ ಹಾಕಕ್ಕೆ ಹೋಗಲಿಲ್ಲ, ಹಂಗೆ ಎತ್ತಿಟ್ಟೆ ರೀ. ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ರೀ, ಅದು ಸ್ವೀಟ್ ಚಟ್ನಿ ಮಾಡ್ಕೊಳಕ್ಕೆ ಬರ್ತೈತಿ. ಈಗ ರೀ ಎಲ್ಲ ಮಿಕ್ಸರ್ಗೆ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿರಿ. ನೀಟಾಗಿ ಮಿಕ್ಸ್ ಆಗ್ಬಿಡ್ತೈತಿ ಎಲ್ಲ ಕಡೆ ಬೆಲ್ಲ, ಅದಕ್ಕಂತ ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ರಿ. ಈಗ ಉಂಡೆ ಕಟ್ಟಿ ನೋಡಿದೆ, ಬಟ್ ಉಂಡೆ ಬರಲಿಲ್ಲ ರೀ. ಅದಕ್ಕೆ ಇನ್ನೊಂಚೂರು ತುಪ್ಪ ಹಾಕಿಬಿಟ್ಟು ಹಾಲು ಹಾಕಿ ಕಟ್ಟಬೇಕಂತ ಅಂದ್ಕೊಂಡೆ ರೀ. ಬಟ್ ಹಾಲು ಹಾಕಿ ಕಟ್ಟಿದ್ದೆ ತಪ್ಪಾಯ್ತು ಅಂತ ಅನಿಸ್ತು ನನಗೆ, ಯಾಕಂದರೆ ಅದು ಅಷ್ಟೊಂದು ಏನೋ ಡಿಫ್ರೆಂಟಾಗಿ ಅನಿಸ್ತು ನನಗೆ. ಬಟ್ ಇನ್ನೊಂಚೂರು ತುಪ್ಪನೇ ಹಾಕಿಬಿಟ್ಟು ಬಿಸಿ ಮಾಡಿ ಕಟ್ಟಿದ್ರೆ ಭಾಳ ಮಸ್ತ್ ಆಗ್ತಿತ್ತು ರೀ. ಬಟ್ ನಾನು ಇಲ್ಲೇ ಮಿಸ್ಟೇಕ್ ಮಾಡಿದ್ದು. ಲಾಸ್ಟಿಗೆ ಅನಿಸ್ತು ನನಗೆ, ಉಂಡೆ ಕಟ್ಟಿ ತಿಂದಾದ್ಮೇಲೆ ಹಾಲು ಹಾಕಬಾರ್ದಿತ್ತು, ಒಂದು ಸ್ವಲ್ಪ ಜಾಸ್ತಿನ ತುಪ್ಪ ಹಾಕಿಬಿಟ್ಟು ಬಿಸಿ ಮಾಡಿ ಕಟ್ಟಿದ್ರೆ ಮಸ್ತ್ ಆಗ್ತಿತ್ತು ರೀ. ಅಂದರೆ ನಮ್ಮ ಅಜ್ಜಿ ಕಾಲದಾಗೆಲ್ಲ ಅಕ್ಕಿ ಹಿಟ್ಟಿನ ಉಂಡೆ ಮತ್ತು ಗೋಧಿ ಹಿಟ್ಟಿನ ಉಂಡೆ ಹಂಗೆ ಕಟ್ತಿದ್ರೆ ರೀ. ಸ್ವಲ್ಪ ತುಪ್ಪ ಹಾಕಿಬಿಟ್ಟು ತಿಕ್ಬಿಟ್ಟು ಕಟ್ಟಿದ್ರು ಭಾಳ ಮಸ್ತ್ ಆಗ್ತಿತ್ತು. ಬಟ್ ಭಾಳ ದಿವಸ ಇಟ್ರೂ ಹಾಲು ಆಗ್ತಿತ್ತಿಲ್ಲ ರೀ. ಈ ರೀತಿ ಸ್ವಲ್ಪ ಹಾಲು ಹಾಕಿಬಿಟ್ಟು ಕಟ್ಬಿಟ್ರೆ ಒಂದು 4 ದಿವಸ ಒಳಗಡೆ ಖಾಲಿ ಮಾಡಿಬಿಡ್ಬೇಕು ರೀ. ಅದಕ್ಕಂತ ನನಗೆ ಅನ್ನಿಸ್ತು ಆಮೇಲೆ. ಬಟ್ ನೀವು ಕಟ್ಟೋದಾದ್ರೆ ಹಾಲು ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ತುಪ್ಪ ಹಾಕಿ ಬಿಸಿ ಮಾಡ್ಕೊಂಡ್ಬಿಟ್ರೆ ತಿಕ್ಬಿಟ್ಟು ಕಟ್ಟಿಬಿಟ್ರೆ ಮಸ್ತ್ ಆಗ್ತಾವೆ. ಮತ್ತು ಒಂದು 15 ದಿವ್ಸ ಗಟ್ಟಲೆ ಇಟ್ರೂ ಹಾಳಾಗಂಗಿಲ್ಲ ರೀ. ಬಟ್ ಹಾಲು ಹಾಕಿದ್ದನ್ನು ಮಿಸ್ಟೇಕ್ ಆಯ್ತು ಅಂತ ಅನಿಸ್ತು ನನಗೆ. ಈಗ ಉಂಡೆ ಕಟ್ಬಿಟ್ಟು ಮ್ಯಾಲೆ ಸ್ವಲ್ಪ ಎಳ್ಳು ಹಚ್ಬಿಟ್ಟು ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದು ನೋಡಿರಿ. ಟೇಸ್ಟ್ ಆಗಿದ್ದು, ಬಟ್ ಭಾಳ ದಿವ್ಸ ಇಡೋಕೆ ಆಗಂಗಿಲ್ಲ ರೀ. ಅಷ್ಟೇ 4 ದಿವಸ ಒಳಗಡೆ ಖಾಲಿ ಮಾಡಿಬಿಡ್ಬೇಕು. ಹಾಲು ಹಾಕಿರ್ತೀವಲ್ಲ, ಅದು ಬೂಸು ಬಂದಂಗೆ ಆಗ್ತೈತಿ, ಅದಕ್ಕೆ ಅಂದೆ ರೀ ನಾನು. ನೀವು ಕಟ್ಟೋದಾದ್ರೆ ಸ್ವಲ್ಪ ಅಂದ್ರೆ ಹಾಲು ಹಾಕ್ಲಾರ್ದೇ ಹಾಗೆ ಕಟ್ಟಿಬಿಟ್ರೆ ಬೆಸ್ಟ್ ಆಗುತ್ತೆ ನೋಡಿರಿ. ಈಗ ಎಲ್ಲ ಉಂಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ. ಮಸ್ತ್ ಆಗ್ತಾವೆ, ಟೇಸ್ಟ್ನೂ ಆಗ್ತಾವೆ. ಬಟ್ ನನ್ನ ಮಕ್ಕಳಿಗೆ ಇಷ್ಟ ಆಗಲಿಲ್ಲ ರೀ. ನಮ್ಮ ಮಗನಿಗಂತೂ ತೀರಾ ಇಷ್ಟ ಆಗಲಿಲ್ಲ. ಕಲರ್ ನೋಡಿಬಿಟ್ಟೆ ಒಲ್ಲ ಅಂತ ಅಂದ್ಬಿಟ್ಟ. ಬಟ್ ನಾನಂತೂ ತಿಂತಿದ್ರೆ ಖಾಲಿ ಮಾಡ್ತೀನಿ, ನನಗಂತೂ ಇಷ್ಟ ಆಯಿತು. ಈಗ ಎಲ್ಲನ ಕಟ್ಟಿಬಿಟ್ಟು ಡಬ್ಬಿಗೆ ಹಾಕಿ ಇಡಬೇಕು ನೋಡಿರಿ. ಟೇಸ್ಟ್ ನೋಡಿದ್ರೆ ಮಸ್ತ್ ಆಗಿದ್ದು, ನಂಗೆ ಇಷ್ಟ ಆಯ್ತು ರೀ. ಈಗ ಉಂಡೆ ಕಟ್ಟಿ ಇಟ್ಟಿದ್ದೀನಲ್ರಿ, ಅದೇನು ಸ್ವೀಟ್ ಚಟ್ನಿ ಮಾಡ್ತೀನಿ ಅಂತ ಹೇಳಿದಿಲ್ಲ, ಬೆಲ್ಲದ ಪಾಕ ಓದಿತ್ತಲ್ಲ, ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ನೆನ್ಸಕ್ಕೆ ಹಾಕ್ಬೇಕಂತ ಫಸ್ಟಿಗೆ ಒಂದು ಹಿಡಿಯಷ್ಟು ಹುಣಸೆಹಣ್ಣು ತೊಗೊಂಡು ತೊಳ್ಕೊಂಬಿಟ್ಟು ನೆನ್ಸಕ್ಕೆ ಇಡ್ತೀನಿ ರೀ. 1 ತಾಸು ನೆನೆಸ್ಕೊಂಡ್ಬಿಟ್ರಿ. ಆಮೇಲೆ ರುಬ್ಕೊಂಬಿಟ್ಟು ಅದೇನು ನಾನು ಬೆಲ್ಲದ ಪಾಕ ಐತಿಲ್ಲ ಅದಕ್ಕೆ ಮಿಕ್ಸ್ ಮಾಡಿಬಿಡೋದ್ರಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟು ಮತ್ತು ನಾರ್ಮಲ್ ಸಾಲ್ಟ್ ಹಾಕಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ರೀ, ಸ್ವಲ್ಪ ಚಾಟ್ ಮಸಾಲ ಹಾಕಿಬಿಟ್ಟು ಕುದಿಸ್ಕೊಂಡ್ರೆ ಆಯಿತು. ಅದು ಸ್ವೀಟ್ ಚಟ್ನಿ ರೆಡಿ ಆಗುತ್ತೆ ರೀ. ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೆ, ನಾನು ಮಾಡ್ಕೊಳಕ್ಕೆ ಹೋಗಿಲ್ಲ ರೀ. ಈಗ ಫಸ್ಟಿಗೆ ಉಂಡಿನ ಡಬ್ಬಿಗೆ ಹಾಕಿಟ್ಬಿಡ್ಬೇಕಂತ ಇಡಾಕತ್ತೀನಿ ನೋಡಿರಿ. ಮಧ್ಯಾಹ್ನ ಅಡುಗೆನೂ ಮಾಡಬೇಕು. ಈಗ ನುಗ್ಗಿಕಾಯಿ ಸಾರು ಮತ್ತು ಅನ್ನ ಮಾಡಬೇಕ್ರಿ. ಅದಕ್ಕಂತ ನಾನು ಬ್ಯಾಳಿನ ಫಸ್ಟಿಗೆ ಕುದಿಸಾಕಿಟ್ಬಿಟ್ಟು ಆಮೇಲೆ ನುಗ್ಗಿಕಾಯಿನ ಕಟ್ ಮಾಡ್ಕೋಬೇಕು. ನಾನು ಇವತ್ತು ಸಾರು ಮಾಡೋಕೆ ಏನೈತಿಲ್ರಿ, ತೊಗರಿ ಬ್ಯಾಳಿ ಮತ್ತು ಚೆನ್ನಾಗಿ ಬ್ಯಾಳಿ ಹೆಸರು ಬ್ಯಾಳಿನ ಹಾಕಿಬಿಟ್ಟು ಸಾಂಬಾರು ಮಾಡ್ಕೋಬೇಕಂತ ಕುದಿಸಾಕಿಡಾಕತ್ತೀನಿ ನೋಡಿರಿ. 1 ಚಾರಿಯಷ್ಟು ಹೆಸರು ಬ್ಯಾಳಿ ಮತ್ತು 1 ಚಾರಿಯಷ್ಟು ಚೆನ್ನಾಗಿ ಬ್ಯಾಳಿ ಮತ್ತು 1 ಚಾರಿಯಷ್ಟು ತೊಗರಿ ಬ್ಯಾಳಿ ರೀ. ನಮ್ಮ ಅಜ್ಜಿಯದು ಅಲ್ಲ, ಅವಾಗ ಹಂಗೆ ಹಾಕ್ತಿದ್ರು, ಚಾರಿ ಏನೇನೋ ಅಂತಿದ್ರಪ್ಪ, ನಂಗೆ ಅಷ್ಟೊಂದು ನೆನಪಿಲ್ಲ. ಬಟ್ ಇದೊಂದು ನೆನಪೈತಿ. ಅಷ್ಟು ಹಾಕಿಬಿಟ್ಟು ತೊಳೆದ್ಬಿಟ್ಟು ಕುದಿಸಾಕಿಡ್ತೀನಿ ರೀ. 1-2-3 ಟೊಮೆಟೊ ಹಾಕಿಬಿಟ್ಟು ಈಗ 1-2 ಸಲನ ತೊಳ್ಕೊಂಬಿಟ್ಟು ಅದಕ್ಕೆ 3-4 ಟೊಮೆಟೊ ಹಾಕಿ ಕುದಿಸಾಕಿಡ್ತೀನಿ ರೀ. ಅಂದ್ರೆ ಸಪ್ರೇಟಾಗಿ ಕುದಿಸೋಕ್ಕಿಂತ ಇದ್ರೊಳಗೆ ಹಾಕಿಬಿಟ್ರೆ ಚೆಂದಾಗಿ ಕುದ್ಬಿಡ್ತಾವಲ್ರಿ ಟೊಮೆಟೊ. ಇಲ್ಲಾಂದ್ರೆ ಪೇಸ್ಟ್ ಮಾಡಿ ಹಾಕಬೇಕಾಗುತ್ತೆ ಟೊಮೆಟೊ ಸಾಂಬಾರು ಮಾಡಾಕ್ರಿ. ಕಟ್ ಮಾಡಿ ಹಾಕಿಬಿಟ್ರೆ ಅದು ಅಷ್ಟು ಇಷ್ಟ ಆಗಂಗಿಲ್ಲ ರೀ. ಅಂದರೆ ಸಾಂಬಾರು ತಿನ್ನೋ ಮುಂದಾಗ ಸಪ್ಪಿ ಎಲ್ಲ ಬಾಯಿಗೆ ಸಿಗ್ತೈತಲ್ಲ, ಅದಕ್ಕಂತ ಈ ರೀತಿ ಮಾಡೋದು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಎಣ್ಣೆ ಹಾಕಿಬಿಟ್ಟು 1-2 ವಿಷಲ್ ಕೂಗಿಸ್ಕೊಂಡ್ಬಿಟ್ರೆ ಅದು ಬ್ಯಾಳಿನೂ ರೆಡಿ ಆಗುತ್ತೆ ರೀ. ಆ್ಯಕ್ಚುಲಿ ಒಂದ್ರಾಗನ ಬ್ಯಾಳಿ ಅನ್ನ ಇಡಬೇಕಿತ್ತು ರೀ. ಬಟ್ ಅದು ಅನ್ನ ಡಬ್ಬಿ ಒಳಗೆ ಇಟ್ಬಿಟ್ರೆ ಸಾಕಾಗಂಗಿಲ್ಲತ್ತೆ, ಅಂದ್ರೆ ಸ್ವಲ್ಪ ಕ್ವಾಂಟಿಟಿ ಆಗ್ತೈತೆ ಅಲ್ರಿ. ಅದಕ್ಕಂತ ಹಿಂದಿಗಡೆ ಅನ್ನ ಮಾಡ್ಕೊಂಡ್ರೆ ಐತತ್ತೆ. ಫಸ್ಟಿಗೆ ಬ್ಯಾಳಿನ ಕುದಿಸಾಕಿಟ್ಟಿದ್ದು. ಈಗ ನುಗ್ಗಿಕಾಯಿನ ಕಟ್ ಮಾಡ್ಕೊಂಡ್ಬಿಟ್ಟು ಒಂದ್ಸಲ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ಸಾಂಬಾರು ಮಾಡ್ಕೊಂಡ್ರೆ ಐತ್ರಿ. ನಮ್ಮ ಒಂದೊಂದು ಫ್ರೆಂಡು ಬಂದಿದ್ದಾರೆ, ಹೀಗಾಗಿ ಅರ್ಜೆಂಟ್ ಒಳಗೆ ಅನ್ನ ಮತ್ತು ಸಾಂಬಾರು ಮಾಡ್ಕೊಂಡ್ಬಿಟ್ಟಾರೆ. ಅದು ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ, ಯಾಕಂದ್ರೆ ಮೊಬೈಲ್ ಬ್ಯಾಟ್ರಿನೂ ಡೌನ್ ಆಗಿತ್ತು, ಹೀಗಾಗಿ ಸ್ವಲ್ಪ ಕರೆಂಟ್ನೂ ಇದ್ದಿತ್ತಿಲ್ಲ. ಈಗ ಟೈಮ್ 6:30 ಆಗೈತೆ ನೋಡಿರಿ. ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಚಹಾ ಮಾಡಾಕತ್ತಿದ್ದೀನಿ.
ಚಹಾ ಮತ್ತು ಸ್ವೀಟ್ ಚಟ್ನಿನೂ ರೆಡಿ ಮಾಡಿ ಇಟ್ಟೀನಿ ರೀ. ಅಂದ್ರೆ ಅದು ರುಬ್ಬಿ ಬಿಟ್ಟು ಸೋಸಿ ಇಡೋ ತನಕ ಈ ಕಡೆ ಚಹಾ ಇಟ್ಟಿದ್ದೆಲ್ಲ ಕೂದ್ದು ಕಮ್ಮಿ ಆಗಿಬಿಟ್ಟೈತ್ರಿ, ಫುಲ್ ಗಟ್ಟಿಯಾಗಿತ್ತು. ಮತ್ತೇನು ಮಾಡೋದು ಬಿಡಪ್ಪ ಅಂತೇಳಿ ಅಷ್ಟೇ ಸೋಸ್ಕೊಂಡ್ಬಿಟ್ಟು ಕುಡ್ದಿದ್ರಿ. ಆ್ಯಕ್ಚುಲಿ ಮನುಗೆ ಅಷ್ಟು ಇಟ್ಟಿದ್ದು, ಬಟ್ ಅದಷ್ಟೇ ಆಯ್ತಲ್ಲ, ಅದಕ್ಕೆ ನಾನೇ ಕುಡಿದ್ಬಿಟ್ಟೆ. ಮನುಗೆ ಇನ್ನಷ್ಟು ಮಾಡಿಕೊಡ್ಲೇನಪ್ಪ ಅಂತಂದೆ, ಬೇಡ ಅಂತಂದ, ಅದಕ್ಕಂತ ಮಾಡೋಕ್ಕೆ ಹೋಗಲಿಲ್ಲ ರೀ. ಈಗ ಸ್ವೀಟ್ ಚಟ್ನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅಂದರೆ ಸ್ವಲ್ಪ ಕುದಿಸ್ಕೋಬೇಕು, ಒಂದು 3-4 ನಿಮಿಷ ಚಲೋ ಹೊತ್ನಾಗ ಕುದಿಸ್ಕೊಂಡ್ರಾಯ್ತು, ಅದು ರೆಡಿ ಆಗೋತ್ರಿ. ಈಗ ಫಸ್ಟಿಗೆ ಚಹಾ ಕುಡಿದ್ಬಿಟ್ಟು ಅಡುಗೆನೂ ಮಾಡ್ಬೇಕ್ರಿ. ಅಂದ್ರೆ ರಾತ್ರಿ ಊಟಕ್ಕೆ ಚಪಾತಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅನ್ನ ಸಾಂಬಾರೇ ಇತ್ತಲ್ರಿ, ಅದಕ್ಕೆ ಚಪಾತಿ ಅಷ್ಟು ಮಾಡ್ಕೊಂಡ್ರಾಯ್ತು. ಪಲ್ಯದೇನು ಮಾಡೋಕ್ಕೆ ಹೋಗಲಿಲ್ಲ ರೀ, ನುಗ್ಗಿಕಾಯಿ ಸಾರು ಇತ್ತಲ್ಲ, ಅದಕ್ಕೆ ಚಪಾತಿ ಅಷ್ಟು ಮಾಡಿಕೊಟ್ರಾಯ್ತಂತ ಚಪಾತಿ ಮಾಡತ್ತೀನಿ ನೋಡಿರಿ. ಇದು ಸೋಮವಾರ ರಾತ್ರಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡಾಕತ್ತೀನಿ ನೋಡಿರಿ. ಫುಲ್ ಅಂದರೆ ಹೈರಾಣ ಆಗಿತ್ತು. ಇವತ್ತು ಹೊರಗೆ ಹೋಗಿದ್ದೆ ಅಲ್ರಿ, ಸಿದ್ದೇಶ್ವರ ಗುಡಿಗೆ ಹೋಗಿದ್ದೆ, ಅಲ್ಲಿ ಉಡಿ ತುಂಬ್ಕೊಳಕ್ಕೆ ಮತ್ತು ಬೇರೆ ಕಡೆನೂ ಹೋಗಿದ್ದೆ. ಹಿಂಗಾಗಿ ಇವತ್ತು ಎಡಿಟ್ ಮಾಡಿ ಹಾಕೋಕ್ಕಾಗಿಲ್ಲ ರೀ, ಅದಕ್ಕೆ ರಾತ್ರಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡಾಕತ್ತಿದ್ದು. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಂದ್ರೆ, ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.